ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತುಂಬ ಜನ ಹೇಳ್ತಾ ಇರ್ತಾರೆ ವರ್ಕ್ ಆಗಿರೋ ಬ್ಲೌಸ್ನ ಅರ್ಧ ಗಂಟೆಯಲ್ಲಿ ಸ್ಟಿಚ್ ಮಾಡ್ಬೋದು ಅಂತ. ಅದನ್ನು ಯಾವ ರೀತಿ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಹಾಗೆಯೇ ನಾವು ಪ್ರಿನ್ಸಸ್ ಕಟ್ನ ವಿತೌಟ್ ಕಟ್ಟಿಂಗು ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವೀಗ ನೋಡ್ತಾ ಇದ್ದೀರಲ್ಲ, ಹೀಗೆ ರೈಟ್ ಟು ರೈಟ್ನ ಈ ರೀತಿಯಾಗಿ ಇಟ್ಟು ಉಲ್ಟದಲ್ಲಿ ನಾನು ಸ್ಟಿಚ್ನ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ನೆಕ್ ಫಿನಿಶಿಂಗಿಗೆ ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಜಾಯಿನ್ ಮಾಡಲ್ವಲ್ಲ, ಸೊ ಹಾಗಾಗಿ ಸ್ವಲ್ಪ ಬೇಗನೆ ನಮಗೆ ಕೆಲಸ ಅನ್ನೋದು ಆಗುತ್ತೆ. ನೋಡಿ, ಈ ರೀತಿಯಾಗಿ ಸ್ಟಿಚ್ ಮಾಡಾದ್ಮೇಲೆ ಇಲ್ಲಿ ನೋಡ್ಕೋಬೇಕು ನೀವು ಕಚ್ಚಾ ಎಷ್ಟು ಬಂದಿದೆ ಅಂತ. ಕಚ್ಚಾ ಕರೆಕ್ಟಾಗಿ ಬಂದಿದೆ ಅಂತ ಅಂದಾಗ ನೀವು ನೆಕ್ಸ್ಟ್ ಪ್ರೊಸೀಜರಿಗೆ ಮೂವ್ ಆನ್ ಆಗ್ಬೋದು. ಇಲ್ಲ ಅಂದಾಗ ಸ್ವಲ್ಪ ಕಚ್ಚಾ ಕಮ್ಮಿ ಮಾಡ್ಕೋಬೇಕು. ನೋಡ್ತಾ ಇದ್ದೀರಾ, ನಾನು ನಿಮಗೆ ಗೊತ್ತಾಗಲಿ ಅಂತಲೇ ಒಂದು ಸೈಡು ಕಚ್ಚಾ ಜಾಸ್ತಿ, ಒಂದು ಸೈಡು ಕಚ್ಚಾ ಕಮ್ಮಿ ಮಾಡಿದ್ದೀನಿ. ಸೊ ಈಗ ಇಲ್ಲಿ ಮಾರ್ಕ್ನ ಮಾಡ್ತಾ ಇದ್ದೀನಿ. ನೋಡಿ, 1/4 ಇಂಚಷ್ಟು ಬಿಟ್ಟು ಈಗ ಇದನ್ನ ಕಟ್ ಮಾಡೋಣ. ಕಟ್ ಮಾಡಿದಾಗ ನೋಡಿ ಈ ರೀತಿಯಾಗಿ ಕಟ್ನ ಮಾಡ್ತಾ ಇದ್ದೀನಿ. ಕಟ್ ಮಾಡೋದು ಆದಮೇಲೆ ನ್ಯಾಚ್ನ ಮಾಡ್ಕೋಬೇಕು. ಯಾಕಂದರೆ ನಮಗೆ ಯಾವುದೇ ನೆಕ್ ಆದರೂ ನೆಕ್ ಫಿನಿಶಿಂಗ್ ನೀಟಾಗಿ ಬರಬೇಕು ಅಂದಾಗ ಈ ರೀತಿಯಾಗಿ ನ್ಯಾಚ್ನ ಮಾಡಿದ್ರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಮತ್ತು ಈ ವಿಡ್ತ್ ಅನ್ನೋದನ್ನ ನೀಟಾಗಿ ನೋಡ್ಕೋಬೇಕು. ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ನಾವು ವಿಡ್ತ್ ಅನ್ನೋದನ್ನ ಜಾಸ್ತಿ ಇಟ್ಬಿಡ್ತೀವಿ, ನೋಡಿದಾಗ ಚಿಕ್ಕದಾಗಿ ಕಾಣುತ್ತೆ, ಇದು ಉಲ್ಟಾ ಆದಾಗ ನೀಟಾಗಿ ಬಂದಿರುತ್ತೆ. ಸೊ ಹಾಗಾಗಿ ನೆಕ್ ಫಿನಿಶಿಂಗ್ನ ನೀಟಾಗಿ ನೋಡ್ಕೋಬೇಕು. ಮತ್ತು ಇಲ್ಲಿ ಎಡ್ಜ್ ಏನಿದೆ, ಈ ಎಡ್ಜನ್ನ ನೀಟಾಗಿ ಕಟ್ ಮಾಡ್ಕೋಬೇಕು. ನೀಟಾಗಿ ಕಟ್ ಮಾಡಿ ಥ್ರೆಡ್ ಎಲ್ಲ ಕಟ್ ಆಯಿತು ಅಂದರೆ ಓಪನ್ ಅಪ್ ಆಗಿಬಿಡತ್ತೆ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಲ್ವ, ಸಣ್ಣದಾಗಿ ಒಂದು ಸ್ವಲ್ಪ ರಿಂಕಲ್ ಬಂದಿದೆ. ಈಗ ಇದನ್ನು ಉಲ್ಟಾ ಮಾಡಿ ನೀಟಾಗಿ ಒಂದು ಚೂರು ರಿಂಕಲ್ ಬರದೇ ಇರೋ ಥರ ಈ ಥರ ಯಾವ್ದಾದ್ರು ಶಾರ್ಪ್ ಎಡ್ಜ್ ಇರೋದ್ರಲ್ಲಿ ನೀಟಾಗಿ ಕಟ್ನ ಮಾಡಿ ಉಲ್ಟಾ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ತುಂಬಾ ಪರ್ಫೆಕ್ಟಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡ್ತಾ ಇದ್ದೀರಲ್ವ, ನೋಡಿ ಈಗ ಒಂದು ಸೈಡು ನಿಮಗೆ ಕಚ್ಚಾ ಕರೆಕ್ಟಾಗಿ ಬಂದಿದೆ. ನೋಡಿ, ಈ ಸೈಡ್ ನೋಡಿ ಕಚ್ಚಾ ಸ್ವಲ್ಪ ಜಾಸ್ತಿ ಬಂದಿದೆ, ಕಾಣಿಸ್ತಾ ಇದೆ ಅಲ್ವಾ? ಈ ರೀತಿಯಾಗಿ ನೋಡಿಕೊಂಡು ನೀವು ಸ್ಟಿಚ್ನ ಹಾಕೋಬೇಕು. ಅಕಸ್ಮಾತ್ ಏನಾದರೂ ಈ ರೀತಿ ಆಗಿತ್ತು ಅಂದರೂ ಕೂಡ ನೀಟಾಗಿ ಇದನ್ನು ಉಲ್ಟಾ ಮಾಡಿ ಮತ್ತೆ ಒಂದು ಸ್ಟಿಚ್ನ ಹಾಕಿದ್ರೆ ನಿಮಗೆ ಇದು ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಈಗ ನಾನು ಮತ್ತೆ ಪರ್ಫೆಕ್ಷನ್ ಆಗಿ ಮಾಡಿದ್ದೀನಿ. ಈಗ ಈ ಎಡ್ಜಿಗೆ ಒಂದು ಸ್ಟಿಚ್ನ ಹಾಕೊಳ್ಳೋಣ. ಇದು ಸ್ಟಿಚ್ ಹಾಕ್ಬೇಕಾದ್ರೆ ಸ್ವಲ್ಪ ವೆಲ್ವೆಟ್ ಅಲ್ವಾ, ಜಾರ್ತಾ ಇರುತ್ತೆ. ಸೊ ಲೈನಿಂಗ್ ಎಲ್ಲ ಪೂರ್ತಿ ಬ್ಯಾಕಿಗೆ ಹೋಗೋ ರೀತಿಯಲ್ಲಿ ಈ ರೀತಿಯಾಗಿ ಮಾಡಿಕೊಂಡು ನೀವು ಸ್ಟಿಚ್ನ ಹಾಕ್ಕೊಳ್ಳಿ. ಇಲ್ಲ ಒಂದು ಎಡ್ಜಿಗೆ ನೀಟಾಗಿ ಕಾರ್ನರಲ್ಲಿ ಈ ರೀತಿಯಾಗಿ ಗೀಚ್ಕೊಂಡು ಸ್ಟಿಚ್ ಹಾಕ್ಕೊಂಡ್ರು ನಿಮಗೆ ಇದು ಪರ್ಫೆಕ್ಟಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಈ ಥರ ಬೀಡೆಲ್ಲ ಇದ್ದಾಗ ಸ್ವಲ್ಪ ಆದಷ್ಟು ಎಡ್ಜಿಗೆ ಹಾಕೋದಕ್ಕೆ ಟ್ರೈ ಮಾಡಿ. ಸ್ವಲ್ಪ ಜಾರ್ತಾ ಇರುತ್ತೆ, ವೆಲ್ವೆಟ್ ಬೇರೆ, ಹಾಗೆಯೇ ಇಲ್ಲಿ ಬೀಡ್ ಇರೋದ್ರಿಂದ ಥ್ರೆಡ್ ವರ್ಕ್ ಆಯಿತು ಅಂತಂದಾಗ ಈ ರೀತಿಯಾಗಿ ಏನಾಗಲ್ಲ. ಇದು ಬೀಡ್ ಇರೋದ್ರಿಂದ ಸ್ವಲ್ಪ ಲೈಟಾಗಿ ಜಾರ್ತಾ ಇರುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಸ್ವಲ್ಪ ನೀಟಾಗಿ ನೋಡ್ಕೊಳ್ಳಿ. ಹಾಗೆಯೇ ಪಾಯಿಂಟ್ನ ನೀಟಾಗಿ ಕೂರಿಸ್ಕೊಳ್ಳಿ. ಈ ವೀನೆಕ್ಕೆಲ್ಲ ಮಾಡಿದಾಗ ನಿಮಗೆ ಪಾಯಿಂಟ್ ಅನ್ನೋದು ಪರ್ಫೆಕ್ಷನ್ ಇದ್ದರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನೀವು ಏನು ಸ್ಟಿಚ್ ಮಾಡಿರ್ತೀರೋ ಅದು ನಿಮಗೆ ಲುಕ್ ಕೊಡೋದು. ಯಾಕಂದರೆ ವರ್ಕ್ ಹೇಗಾಗಿದೆ ಅನ್ನೋದು ಮ್ಯಾಟ್ರ್ ಆಗುತ್ತೆ, ಹಾಗೆಯೇ ಸ್ಟಿಚ್ ಹೇಗಾಗಿದೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಮತ್ತು ನೆಕ್ ಡೀಪ್ ಅನ್ನೋದನ್ನ ನೀಟಾಗಿ ನೋಡ್ಕೋಬೇಕಾಗತ್ತೆ. ತುಂಬಾ ಡೀಪ್ ಆಗೋಯ್ತು ಅಂದರೆ ಆಕ್ವರ್ಡಾಗಿ ಆಗಿಬಿಡತ್ತೆ. ಸೊ ಹಾಗಾಗಿ ನೋಡಿಕೊಂಡು ನೀವು ಸ್ಟಿಚ್ನ ಹಾಕೋಬೇಕು. ಮತ್ತು ಡೀಪ್ ಎಲ್ಲ ತೊಗೊಂಡಾಗ ಕೂಡ ಅಷ್ಟೇ. ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಬ್ಯಾಕು ಮತ್ತು ಫ್ರಂಟು ಎರಡೂ ಫಸ್ಟು ಒಂದು ನೀಟಾಗಿ ಈ ರೀತಿಯಾಗಿ ಫಿನಿಶಿಂಗ್ ತೊಗೊಬಿಡೋಣ. ಆವಾಗ ನಿಮಗೆ ನೀಟಾಗಿರುತ್ತೆ. ಮತ್ತು ಎಲ್ಲೂ ಬಟ್ಟೆ ಅನ್ನೋದು ಜರ್ಗಲ್ಲ. ಮತ್ತು ಎಕ್ಸಸ್ ಏನಿದೆ ಅದೆಲ್ಲ ಟ್ರಿಮ್ ಮಾಡ್ಕೋಬೇಕಲ್ವ. ಹಾಗಾಗಿ ಲೈನಿಂಗ್ ಮತ್ತು ಮೇನ್ ಫ್ಯಾಬ್ರಿಕ್ ಎರಡೂ ನೀಟಾಗಿ ಈ ರೀತಿಯಾಗಿ ಸ್ಟಿಚ್ ಹಾಕ್ಕೊಂಡ್ಬಿಟ್ರೆ ಸುತ್ತ ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ನೋಡ್ತಾ ಇದ್ದೀರಾ, ಸ್ವಲ್ಪ ವೈಬ್ರೇಟ್ ಆಗ್ತಿದೆ, ಮಿಷನ್ ರನ್ ಆಗ್ತಾ ಇದೆಯಲ್ಲ. ಸೊ ಹಾಗಾಗಿ ಈಗ ನೋಡಿ ಸುತ್ತ ಈ ರೀತಿಯಾಗಿ ಸ್ಟಿಚ್ನ ಹಾಕೋಬೇಕು. ಈ ವಿಡಿಯೋ ನೋಡಬೇಕಾದ್ರೆ ಎಲ್ಲೂ ಸ್ಕಿಪ್ ಮಾಡಿದೆ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡೆ ವಿಡಿಯೋ ನೋಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಾ ಇರೋರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆಯೇ ನೋಡ್ತಾ ಇದ್ದೀರಲ್ಲ, ಶೋಲ್ಡರ್ ತನಕನೂ ನೀಟಾಗಿ ಈ ರೀತಿಯಾಗಿ ಸ್ಟಿಚ್ ಮಾಡಿ ಎಕ್ಸಸ್ ಏನಿದೆ ಇದನ್ನೆಲ್ಲ ನಾನು ಟ್ರಿಮ್ ಮಾಡಿ ತೆಗೆದಿದ್ದೀನಿ. ಹಾಗೆ ನಿಮಗೆ ಲೈಟಾಗಿ ಕಾಣಿಸ್ತಾ ಇದೆ ಅಲ್ವಾ, ನಾನು ಪ್ರಿನ್ಸಸ್ ಕಟ್ಟಿಗೆ ಮಾರ್ಕ್ ಮಾಡಿದ್ದೀನಲ್ಲ, ಅದನ್ನ ನೋಡಿ ಈಗ ಸೆಂಟರಿಂದ ನೋಡಿ ಈ ರೀತಿಯಾಗಿ ಲೈಟಾಗಿ ಮಾರ್ಕ್ನ ಮಾಡ್ಕೊಂಡ ಇದ್ದೀನಿ. ಫಸ್ಟೇ ಲೈನಿಂಗಿಗೆ ಮಾರ್ಕ್ ಮಾಡಿದ್ದೀನಿ. ಇಲ್ಲಿ ನಾನು ಡಾರ್ಕ್ ಆಗಿ ಮಾರ್ಕ್ನ ಮಾಡ್ತಾ ಇಲ್ಲ. ಹಾಗೆಯೇ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಎಲ್ಲಿ ನಮಗೆ ಶೇಪ್ ಬರಬೇಕು ಅಲ್ಲಿಗೆ ನಾನು ಮಾರ್ಕ್ ಕೂಡ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ಸೆಂಟರಿಂದ ನೋಡಿ ಈ ರೀತಿಯಾಗಿ ಜಸ್ಟ್ ಫಸ್ಟು ಒಂದು ಸ್ಟಿಚ್ನ ಹಾಕೊತಾ ಇದ್ದೀನಿ. ನೀವು ಲೈನಿಂಗ್ ಎಲ್ಲ ಯೂಸ್ ಮಾಡ್ತಾ ಇರೋದ್ರಿಂದ ಬಟ್ಟೆ ಜರುಗೋ ಸಾಧ್ಯತೆ ಇರುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ಎರಡೂ ಕಡೆ ಈ ರೀತಿಯಾಗಿ ಸ್ಟಿಚ್ನ ಹಾಕೋಬೇಕು. ಮತ್ತು ಶೇಪ್ ಅನ್ನೋದನ್ನ ತುಂಬಾ ಇಂಪಾರ್ಟೆಂಟು ನಿಮಗೆ ಪ್ರಿನ್ಸಸ್ ಕಟ್ಟಲ್ಲಿ. ಈ ಶೇಪ್ ಅನ್ನೋದನ್ನ ನೀಟಾಗಿ ನೋಡ್ಕೊಳ್ಳಿ. ನಾನು ಕಟ್ಟಿಂಗ್ದು ಒಂದು ವಿಡಿಯೋ ಮಾಡಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ, ನೆಕ್ಸ್ಟಲ್ಲಿ ಹಾಕ್ತೀನಿ. ಯಾಕಂದರೆ ಇದು ಅರ್ಜೆಂಟಲ್ಲಿ ಮಾಡ್ತಾ
ಹೋಗ್ತಾ ಇದ್ದೆ, ಸ್ವಲ್ಪ ಅರ್ಜೆಂಟ್ ಇತ್ತು. ಸೊ ಹಾಗಾಗಿ ಜಸ್ಟ್ ನಿಮಗೆ ವಿತೌಟ್ ಕಟ್ಟಿಂಗ್ ಆಯಿತು ಅಂತಂದರೆ ತುಂಬಾ ಈಸಿ ಆಗುತ್ತೆ. ಕೆಲವೊಂದು ಬಟ್ಟೆ ತುಂಬ ಕಚ್ಚ ಬಿಟ್ಕೊಳ್ಳುತ್ತೆ ಅನ್ನೋದಕ್ಕೆಲ್ಲ ಇದನ್ನು ಟ್ರೈ ಮಾಡ್ಬೋದು. ಸೊ ಹಾಗಾಗಿ ಇದನ್ನು ಸ್ವಲ್ಪ ನೀಟಾಗಿ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಎಲ್ಲಿ ಕರೆಕ್ಟಾಗಿ ಡಾರ್ಟ್ ಕೂಸ್ಕೋಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ಈ ರೀತಿಯಾಗಿ ನೀವು ಶೇಪ್ನ ಕೊಡಬೇಕಾಗತ್ತೆ. ಇಲ್ಲಿ ನೀವು ಏನು ಮಾರ್ಕ್ ಮಾಡ್ಕೊಂಡಿದ್ದೀರಾ ಆ್ಯಸ್ ಇಟ್ ಈಸ್ ನೀವು ಇಲ್ಲಿ ಸ್ಟಿಚ್ನ ಮಾಡಬೇಕಾಗತ್ತೆ. ನೋಡಿ ಈ ರೀತಿಯಾಗಿ ಸ್ಟಿಚ್ ಮಾಡಿಕೊಂಡ್ರೆ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಮತ್ತು ಇಲ್ಲಿ ಸಮ ತಗೋಬೇಕು. ನೀವು ಸಮ ತಗೊಳ್ಳಿಲ್ಲ ಅಂದರೂ ವೇರಿಯೇಷನ್ ಆಗುತ್ತೆ. ಕ್ಲಾತ್ ಹೇಗಿದೆ ಅಂತ ನೋಡಿಕೊಂಡು ನೀಟಾಗಿ ತಗೊಳ್ಳಿ, ಆವಾಗ ನಿಮಗೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಮತ್ತು ಶೇಪ್ಸ್ ಅನ್ನೋದು ಅಷ್ಟೇ, ನೋಡ್ತಾ ಇದ್ದೀರಲ್ಲ ಇಲ್ಲಿ ನಾನು ಡಾರ್ಟ್ ಎಲ್ಲಿ ಬರಬೇಕು ಅಂತ ಮಾರ್ಕ್ ಮಾಡಿದ್ದೀನಿ ನೋಡಿ, ಇಲ್ಲಿ ನೀಟಾಗಿ ಬರಬೇಕು ಶೇಪ್ ಅನ್ನೋದು. ನೀಟಾಗಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ಶೇಪ್ಸು ನೀಟಾಗಿ ಬರಬೇಕು. ಹಾಗೆಯೇ ಇಲ್ಲಿ ಎಡ್ಜ್ ಬಂದಿರುತ್ತಲ್ಲ, ಇಲ್ಲಿಗೆ ನಾವು ಡಾರ್ಟ್ ಹಾಕಿದಾಗ ಶಾರ್ಪ್ ಎಡ್ಜ್ ಬರುತ್ತಲ್ಲ ಆ ರೀತಿಯಾಗಿ ತಗೋಬೇಕು. ಮತ್ತು ಯಾವುದೇ ರೀತಿ ರಿಂಕಲ್ ಬರದೇ ಇರೋ ಥರ ನೋಡಿಕೊಂಡು ಈ ರೀತಿಯಾಗಿ ಸ್ಟಿಚ್ನ ಹಾಕಿ, ಎಲ್ಲೂ ರಿಂಕಲ್ ಬರಬಾರ್ದು. ಈ ರೀತಿಯಾಗಿ ಸ್ಟಿಚ್ನ ತೊಗೊಂಡಾದ್ಮೇಲೆ ಈ ಡಾರ್ಟ್ ಇದೆಯಲ್ಲ ಇದ್ರ ನೆಕ್ಸ್ಟ್ ಕಂಟಿನ್ಯೂಯಿಂದ ನೀವು ಒಂದು 1/4 ಇಂಚಷ್ಟು ಗ್ಯಾಪ್ನ ತೊಗೊಂಡು ಸ್ಟಿಚ್ ಹಾಕೋಬೇಕು. ಸ್ವಲ್ಪ ಕಂಟಿನ್ಯೂ ಮಾಡಿ ಒಂದು 1/4 ಇಂಚು. ಈಗ ನಾವು ಡಾರ್ಟ್ ಹಿಡಿಬೇಕಾದ್ರೆ ಒಂದು 1/4 ಇಂಚ್ ಹಿಡಿತೀವಲ್ಲ ಆ ರೀತಿಯಾಗಿ ಸೆಂಟರಿಂದ ಈ ಕಡೆಗೆ ಆ ಕಡೆಗೆ ಒಂದು 1/4 ಇಂಚಷ್ಟು ಗ್ಯಾಪ್ ಬರೋ ರೀತಿಯಲ್ಲಿ ಸ್ಟಿಚ್ ಹಾಕೊಂಡ್ರೆ ನಿಮಗೆ ಶೇಪ್ ಅನ್ನೋದು ತುಂಬಾ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಬಂದಿದೆ ನೋಡಿ ಶೇಪ್ ಯಾವ ರೀತಿ ಬಂದಿದೆ ಅಂತ. ಈ ರೀತಿಯಾಗಿ ಕೂತ್ಕೋಬೇಕು. ಇದಕ್ಕೆ ಒಂದಲ್ಲ ಎರಡೆರಡು ಸ್ಟಿಚ್ನ ಹಾಕಿ ಆವಾಗ ನಿಮಗೆ ಇದು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಇಲ್ಲಿ 1/4 ಇಂಚಷ್ಟು ನೀಟಾಗಿ ಬಂದರೆ ಇಲ್ಲಿ ಮಾತ್ರ ನಿಮಗೆ ಎಡ್ಜ್ ನೀಟಾಗಿ ಇಲ್ಲಿ ಎಡ್ಜ್ ಆಗಬೇಕು. ಆ ರೀತಿ ಎಡ್ಜ್ ಬಂದು ಇಲ್ಲಿ 1/4 ಇಂಚ್ ಬಂದರೆ ನಿಮಗೆ ಪರ್ಫೆಕ್ಟಾಗಿ ಇರುತ್ತೆ. ಈಗ ಒಂದು ಸೈಡಿಗೆ ಈ ರೀತಿಯಾಗಿ ನಾವು ಡಾರ್ಟ್ ಹಿಡ್ದಾಯಿತು. ಈಗ ಈ ಸೈಡಿಗೆ ಕೂಡ ಇದೇ ರೀತಿಯಾಗಿ ನೀವು ಡಾರ್ಟ್ನ ಹಿಡಿಬೇಕು, ಆವಾಗ ನೀಟಾಗಿ ಬರುತ್ತೆ. ಈಗ ಡಾರ್ಟ್ ಎಲ್ಲ ಹಿಡ್ದು ಆದಮೇಲೆ ನೋಡಿ ಈ ರೀತಿಯಾಗಿ ಒಂದು ಸಮಕ್ಕೆ ತೊಗೊತಾ ಇದ್ದೀನಿ. ಈ ರೀತಿ ಸಮಕ್ಕೆ ತೊಗೊಂಡ್ಮೇಲೆ ಇಲ್ಲಿ ನಾವು ಒಂದು 1/4 ಇಂಚು ಇಲ್ಲಿ ನೋಡ್ತಾ ಇದ್ದೀರಾ ಸ್ವಲ್ಪ ಡಾರ್ಟ್ ಹಿಡ್ದಿದ್ದೀವಲ್ಲ ವೇರಿಯೇಷನ್ ಕೂಡ ಇರುತ್ತೆ. ಸೊ ಇಲ್ಲಿ ಒಂದು ಅರ್ಧ ಇಂಚ್ ತನಕನೂ ತೆಗಿಬೋದು ಫ್ರೆಂಡ್ಸ್. 1/4 ಇಂಚ್ ಅರ್ಧ ಇಂಚು ಒಳಗಡೆಗೆ ಇದನ್ನ ತೆಗೆದುಕೋಬೇಕು. ಈ ರೀತಿಯಾಗಿ ನೋಡಿ ಮಾಡಿದಾಗ ನಿಮಗೆ ಇಲ್ಲಿ ಸ್ಟ್ರೈಟ್ ಬರುತ್ತೆ. ಇಲ್ಲಾಂದರೆ ಇದು ಸ್ವಲ್ಪ ಹೀಗೆ ಮೇಲಕ್ಕೆ ಎತ್ಕೊಳ್ಳೋ ಥರ ಆಗ್ತಾ ಇರುತ್ತೆ. ಹಾಗಾಗಿ ಈ ಎಡ್ಜನ್ನ ನೀಟಾಗಿ ಈ ರೀತಿಯಾಗಿ ಕಟ್ನ ಮಾಡ್ಕೋಬೇಕು. ಕಟ್ ಮಾಡಿದಾಗ ನಿಮ್ಗೆ ಏನು ಬರುತ್ತೆ ಸ್ಟ್ರೈಟಾಗಿ ಬರುತ್ತೆ. ಅದಾದಮೇಲೆ ಈ ಡಾರ್ಟ್ ಅನ್ನೋದು ಬಾಟಮ್ ಫೋಲ್ಡ್ ಮಾಡಿದಾಗ ಸಿಗಾಕೊಳ್ತಾ ಇರುತ್ತಲ್ವ, ಸೊ ಈ ರೀತಿಯಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಹಾಕೋಬಿಟ್ರೆ ನಿಮಗೆ ಇಲ್ಲಿ ಸ್ಟಿಚಿಂಗ್ ಅನ್ನೋದು ನೀಟಾಗಿ ಬರುತ್ತೆ, ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಬಾಟಮ್ ಫೋಲ್ಡ್ ಮಾಡಿದಾಗ. ಇಲ್ಲಾಂದರೆ ಸ್ವಲ್ಪ ಎತ್ಕೊಂಡಂಗೆ ಆಗ್ತಾ ಇರುತ್ತೆ. ಮತ್ತು ಅದಕ್ಕೆ ಜಾಯಿಂಟ್ ಆಯಿತು ಅಂತ ಅಂದಾಗ ನಿಮಗೆ ಕಫ್ ಅನ್ನೋದು ನೀಟಾಗಿ ಕೂತ್ಕೊಳ್ಳಲ್ಲ. ನೋಡ್ತಾ ಇದ್ದೀರಲ್ಲ ಈಗ ಓಪನ್ ಮಾಡಿದ್ದೀನಿ ಎಷ್ಟು ಸ್ಟ್ರೈಟ್ ಆಗಿದೆ ಅಂತ. ಈಗ ಇಲ್ಲಿಗೆ ಒಂದು ಸ್ಟಿಚ್ ಹಾಕ್ಕೊಂಡ್ಬಿಡಿ. ಸ್ಟಿಚ್ ಹಾಕ್ಕೊಂಡ್ರೆ ನಿಮ್ಗೆ ಏನಾಗುತ್ತೆ ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಫ್ರೆಂಡ್ಸ್ ಈಗ ಈ ರೀತಿಯಾಗಿ ಸ್ಟಿಚ್ನ ಹಾಕೊತಾ ಇದ್ದೀನಿ. ಸ್ಟಿಚ್ ಹಾಕಾದ್ಮೇಲೆ ಬಾಟಮಿಗೆ 1.5 ಇಂಚಷ್ಟು ನೋಡಿ ಈ ರೀತಿ ಕ್ಲಾತ್ನ ಕಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಎಡ್ಜಿಗೆ ಫಸ್ಟು ಒಂದು ಸ್ಟಿಚ್ನ ಹಾಕೊಳ್ಳೋಣ. ಈ ಸ್ಟಿಚ್ ಹಾಕಾದ್ಮೇಲೆ ಇದಕ್ಕೆ ನಾವು ಬಾಟಮ್ ಫೋಲ್ಡ್ನ ಮಾಡೋಣ. ನೋಡಿ ಸ್ನೇಹಿತರೆ ಈಗ ನಾವು ಅಟ್ಯಾಚ್ ಮಾಡಿ ಆಗಿದೆ. ಈಗ ಇದನ್ನ ಫೋಲ್ಡ್ ಮಾಡಿ ನೆಕ್ ಫಿನಿಶಿಂಗ್ ಮಾಡಿದ್ವಲ್ಲ ಎಡ್ಜಲ್ಲಿ ಸ್ಟಿಚ್ ಹಾಕಿದ್ವಲ್ಲ ಆ ರೀತಿಯಾಗಿ ಸ್ಟಿಚ್ ಮಾಡಿದ್ರೆ ನಿಮಗೆ ಬಾಟಮ್ ಫೋಲ್ಡು ನೀಟಾಗಿ ಆಗುತ್ತೆ ಮತ್ತು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಸ್ಟಿಚ್ ಮಾಡಿ ಆದಮೇಲೆ ನೋಡಿ ನೀಟಾಗಿ ಸ್ಟ್ರೈಟಾಗಿ ಕೂಡ ಇರಬೇಕು, ಇಲ್ಲ ಅಂದರೆ ನಿಮಗೆ ಅಷ್ಟು ಪರ್ಫೆಕ್ಟಾಗಿ ಬರಲ್ಲ. ಎಡ್ಜ್ ಕಚ್ಚಾ ಹೋಯ್ತು ಅಂದರೆ ಇಲ್ಲಿ ಎಡ್ಜಸ್ ಏನಿದೆ ಇದನ್ನ ಫೋಲ್ಡ್ ಮಾಡಿದ್ರೆ ನೋಡಿ ನೀಟಾಗಿ ಈ ರೀತಿಯಾಗಿ ಕಾಣಿಸುತ್ತೆ ಎಷ್ಟು ನೀಟಾಗಿ ಬಂದಿದೆ ಫಿನಿಶಿಂಗ್ ಅನ್ನೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.